ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಗಣಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಾದ ಶ್ರೀ ರವಿ ಚಿನಗುಂಡೆ ಅವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ವಸ್ತು ಪ್ರದರ್ಶನ, ರಂಗೋಲಿ, ಮೆಹಂದಿ, ವಿಜ್ಞಾನ ಕವನ, ವಿಜ್ಞಾನದ ಕತೆ ಬರೆಯುವ ಸ್ಪರ್ಧೆ, ವಿಜ್ಞಾನ ವಿಷಯ ಸ್ಮರಣೆ ತಂತ್ರಗಳನ್ನು ರಚನೆ ಮಾಡುವ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದರು. ಅಂತ ಹೇಳ್ತಾ ಇದೀವಿ. ನೇತ್ರದಾನ ಮಹಾದಾನ ಎನ್ನುವ ಒಂದು ಪುಸ್ತಕವನ್ನು ಕೂಡ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ ನಾವು ಸ್ಪರ್ಧೆಗಳಿಗೆ ನೀಡ್ತಾ ಇದ್ದೀವಿ. ಈ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆ ಬರಲಿ. ಸುರಪುರ ತಾಲೂಕಿನ ಭಗೀರಥ ಉಪ್ಪರ್ ಸಮಾಜದ ವತಿಯಿಂದ ಶಾಸಕರಾಗಿದ್ದ ದಿವಂಗತ ಶ್ರೀ ರಾಜ ವೆಂಕಟಪ್ಪ ನಾಯಕ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಭಗೀರಥ ಸಮಾಜದ ಅಧ್ಯಕ್ಷರಾದ ಶ್ರೀ ಭೀಮಣ್ಣ ಬೈಚಿಬಾಳ, ಕಾರ್ಯದರ್ಶಿಯಾದ ಶ್ರೀ ಮಂಜುನಾಥ್ ರುಕ್ಮಾಪುರ, ಸಮಾಜದ ಹಿರಿಯರಾದ ಡಾಕ್ಟರ್ ಮುಕುಂದ, ಸತ್ಯನಾರಾಯಣ ಇನ್ನಿತರರು ಭಾಗಿಯಾಗಿದ್ದರು. ಈ ಸಮಯದಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ರವಿ ಅವರು ಮಾತನಾಡಿ, ವೆಂಕಟಪ್ಪ ನಾಯಕರು ಪ್ರತಿಯೊಂದು ಸಮಾಜವನ್ನು ಸಮಾನತೆಯಿಂದ ನೋಡುತ್ತಿದ್ದರು. ಎಲ್ಲ ವರ್ಗದವರಿಗೆ ರಾಜಕೀಯವಾಗಿ ನ್ಯಾಯ ಒದಗಿಸುವ ಸಾಮರ್ಥ್ಯ ಅವರಲ್ಲಿ ನಾವು ಕಂಡಿದ್ದೇವೆ ಎಂದು ಹೇಳಿದ್ದಾರೆ. ಸಾಹೇಬರು ಮೊದಲ ಬಾರಿಗೆ ಶಾಸಕರಾಗಿದ್ದಾಗ ಅಲ್ಲಿಂದ 1999ರಲ್ಲಿ ಮತ್ತು 2013ರಲ್ಲಿ ಅವರು ಯಾವಾಗ ಶಾಸಕರಾಗಿದ್ದಾರ ಅವಾಗ ಪ್ರಾಮಾಣಿಕವಾಗಿ ಈ ಒಂದು ನಮ್ಮ ಹಿಂದುಳಿದ ಒಂದು ಸಮಾಜವನ್ನು ಭಾಳಷ್ಟು ಅಭಿವೃದ್ಧಿ ಮಾಡ್ಯಾರಂತಕ್ಕಂಥದ್ದು ನಾನು ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಮೊದಲ ಬಾರಿಗೆ ನಮ್ಮ ಸಮಾಜ ರಾಜಕೀಯವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಸಮಾಜ. ಮೊದಲು ನಮಗೆ ZP ಮೆಂಬರ್ ಮಾಡಿದ್ದು ರಾಜ ವೆಂಕಟಪ್ಪ ನಾಯಕ್ ಸಾಹೇಬರು. ಅದಾದ ನಂತರ ತಾಲೂಕು ಪಂಚಾಯತಿ ಸದಸ್ಯರನ್ನಾಗಿ ಕೂಡ ನಮ್ಮವ್ರನ್ನ ಮಾಡಿದರು. ಅದರ ನಂತರ ಈ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಒಂದು PLD ಬ್ಯಾಂಕ್ ಆಗಿರ್ಬೋದು, APMC ಆಗಿರ್ಬೋದು, ಇವುಗಳಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಕೂಡ ನಮ್ಮವರನ್ನು ಮಾಡಿದರು. ಅದರ ಜೊತೆಗೆ ಈ ಒಂದು ತಾಲೂಕಿನಲ್ಲಿ ಈ ಒಂದು ಸಮಾಜಕ್ಕೆ ಏನು ಸಾಮಾಜಿಕ ನ್ಯಾಯ ಕೊಡಬೇಕು ಒಬ್ಬ ಶಾಸಕರಾಗಿ ಅದನ್ನು ಅವರು ಕೊಟ್ಕೊಂತ ಬಂದಾರ.